ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಮಾದಕ ವಸ್ತು ಮುಕ್ತ ನಗರವನ್ನಾಗಿ ಮಾಡೋದಕ್ಕೆ ಬೆಂಗಳೂರು ನಗರ ಪೊಲೀಸರು ನಿರಂತರ ಕಾರ್ಯಾಚರಣೆ ನಡೆಸಿದ್ದಾರೆ. ಮತ್ತೆ ಅದಕ್ಕೋಸ್ಕರ ನಾನಾ ರೀತಿಯ ಒಂದು ಕಾರ್ಯಕ್ರಮಗಳು ಮತ್ತೆ ಅರಿವು ಮೂಡಿಸುವಂಥ ಕೆಲಸ ಹಾಗೂ ಏನು ಪೊಲೀಸರು ಕೂಡ ಈ ಒಂದು ಮಾದಕ ವಸ್ತು ಜಾಲಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಏನು ಮಾದಕ ವಸ್ತು ಮುಕ್ತ ನಗರವನ್ನಾಗಿ ಮಾಡುವಂಥ ಸಲುವಾಗಿ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಸುಮಾರು 100ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಒಂದು ಮಾದಕ ವಸ್ತುಗಳನ್ನು ಕೂಡ ನಗರದಲ್ಲಿ ಜಪ್ತಿ ಮಾಡಿದ್ದಾರೆ. ಈ ಒಂದು ಕಾರ್ಯಾಚರಣೆ ಸಲುವಾಗಿ ಇನ್ನು ಮುಂದೆ ನಗರದಲ್ಲಿ ಯಾರೇ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಸಿಕ್ಕಿ ಬಿದ್ದರೂ ಕೂಡ ಅವ್ರ ಮೇಲೂ ಕೂಡ ಕೇಸನ್ನು ದಾಖಲು ಮಾಡುವಂಥ ಕೆಲಸ ಕೂಡ ಈಗ ಕಳೆದ 4-5 ತಿಂಗಳಿಂದಲೂ ಕೂಡ ಶುರುವಾಗಿದೆ. ಆದ್ದರಿಂದ ಇನ್ನು ಮುಂದೆ ಬೆಂಗಳೂರು ನಗರದಲ್ಲಿ ಯಾರಾದರೂ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದೆ ಆದಲ್ಲಿ ಅವ್ರ ಮೇಲೆ ಕೂಡ ಕೇಸ್ ದಾಖಲಾಗುತ್ತೆ. ಈ ಸಲುವಾಗಿ ಈಗ ಬೆಂಗಳೂರು ನಗರ ಪೊಲೀಸರು ಕೂಡ ಏನು ಜನವರಿ ತಿಂಗಳಿಂದ ಈವರೆಗೆ ಸುಮಾರು 1800ಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲು ಮಾಡಿ ಅವರನ್ನು ಕೂಡ ಏನು ಕಾನೂನಿನ ಅಡಿಯಲ್ಲಿ ತರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ಒಂದು ಕಾರ್ಯಾಚರಣೆ ಮತ್ತೆ ಮಾರಾಟ ತಡೆಯುವಂಥ ಸಲುವಾಗಿ ಈಗಾಗಲೇ ಏನು ಪೊಲೀಸರು ವಿಶೇಷ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಏನು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಪತ್ತೆ ಹಚ್ಚಿ ಅವುಗಳನ್ನ ನಾಶಪಡಿಸುವಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಅದು ಅಲ್ಲದೆ ಏನು ಮಾದಕ ವಸ್ತುಗಳನ್ನ ಬಳಕೆ ಮಾಡುವಂಥ ಏನು ಗ್ರಾಹಕರೇನಿದ್ರೆ ಅವರನ್ನು ಕೂಡ ಪತ್ತೆ ಮಾಡಿ ಅವರ ಮೇಲೂ ಕೂಡ ಕೇಸ್ ದಾಖಲಿಸುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಆರಂಭಿಸಿರೋದು. ಈ ಸಲುವಾಗಿ ನಗರದಲ್ಲಿ ಏನು ಬೇರೆ ಬೇರೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಕೂಡ ಈಗ ನಿರಂತರವಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ಇನ್ನು ಮುಂದೆ ಏನು ಈ ಒಂದು ಮಾದಕ ವಸ್ತುಗಳಿಗೆ ಬಲಿಯಾಗ್ತಿರುವಂತಹ ಒಂದು ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಟೆಕ್ಕಿಗಳಿರ್ಬೋದು ಮತ್ತೆ ಬೇರೆ ಬೇರೆ ವರ್ಗದ ಏನು ಜನರಿದ್ದಾರೆ ಅವರನ್ನು ಕೂಡ ಪತ್ತೆ ಮಾಡೋದು ಮತ್ತೆ ಯಾರ್ಯಾರು ಇದರಲ್ಲಿ ಹೆಚ್ಚಿನ ಒಂದು ಏನು ಮಾದಕ ವಸ್ತುಗಳ ಒಂದು ಜಾಲಕ್ಕೆ ಬಲಿಯಾಗ್ತಿದ್ದಾರೆ ಅಂಥವ್ರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕೇಸ್ ದಾಖಲು ಮಾಡುತ್ತಿರ್ಬೋದು ಮತ್ತೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಮುಂದೆ ಏನು ಇನ್ನೂ ಕೆಲವು ಈ ಒಂದು ಕಾರ್ಯಾಚರಣೆಯನ್ನ ಚುರುಕುಗೊಳಿಸುವಂತ ಸಲುವಾಗಿ ಹಾಸ್ಟೆಲ್ ಮತ್ತೆ ಪಿಜಿಗಳ ಬಳಿ ಕೂಡ ಒಂದು ಪೊಲೀಸರು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಯಾಕಂದ್ರೆ ಕೆಲವು ಪೆಡ್ಲರ್ಸ್ ಏನಿದ್ರೆ ಅವರು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಹಾಸ್ಟೆಲ್ ಮತ್ತೆ ಪಿಜಿಗಳ ಬಳಿ ಕೂಡ ಒಂದು ಓಡಾಡ್ತಿರ್ತಾರೆ. ಅಲ್ಲಿ ವಿದ್ಯಾರ್ಥಿಗಳನ್ನ ಪತ್ತೆ ಮಾಡಿ ಅವ್ರಿಗೆ ಮಾರಾಟ ಮಾಡೋದು ಮತ್ತೆ ಪಿಜಿಯಲ್ಲಿ ವಾಸವಾಗಿರುವಂಥ ಏನು ಉದ್ಯೋಗಸ್ಥರಿದ್ದಾರೆ ಅಂಥವ್ರನ್ನು ಕೂಡ ಟಾರ್ಗೆಟ್ ಮಾಡಿ ಅವ್ರಿಗೆ ಒಂದು ಮಾದಕ ವಸ್ತುಗಳನ್ನು ಸೇಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೆ ಪಿಜಿ ಮತ್ತು ಹಾಸ್ಟೆಲ್ಗಳ ಬಳಿ ಕೂಡ ಪೊಲೀಸರು ಕಾರ್ಯಾಚರಣೆ ಮಾಡಿ ಯಾರು ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂಥವ್ರನ್ನ ಪತ್ತೆ ಹಚ್ಚೋದು ಮತ್ತು ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂಥ ಒಂದು ಏನು ಗ್ರಾಹಕರೇನಿದ್ರೆ ಅಂದರೆ ಖರೀದಿ ಮಾಡುವಂಥ ಗ್ರಾಹಕರೇನಿದ್ರೆ ಅಂಥವ್ರನ್ನು ಕೂಡ ಪತ್ತೆ ಮಾಡಿ ಅವ್ರ ಮೇಲೂ ಕೂಡ ಕೇಸ್ ದಾಖಲು ಮಾಡೋದು ಈಗ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ನಡ್ಕೊಂಡಿದ್ದಾರೆ. ಈಗಾಗಲೇ ಈ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಜನವರಿಯಿಂದ ಈವರೆಗೆ ಸುಮಾರು 1800ಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಅದೇ ರೀತಿಯಾಗಿ ಇನ್ನು ಮುಂದೆ ನಗರದಲ್ಲಿ ಈ ರೀತಿಯಾಗಿ ಒಂದು ಮಿಂಚಿನ ಕಾರ್ಯಾಚರಣೆ ಮತ್ತು ಮಾದಕ ವಸ್ತುಗಳನ್ನ ಏನು ಸರಬರಾಜು ಮಾಡಿ ಸಾಗಾಟ ಮಾಡೋದಿರ್ಬೋದು ಮತ್ತೆ ನಗರದಲ್ಲಿ ಮಾರಾಟ ಮಾಡ್ತಿರುವಂತಹ ಪೆಡ್ಲರ್ಸ್ ಏನಿದ್ರೆ ಅವರ ಒಂದು ಪತ್ತೆ ಕಾರ್ಯಕ್ಕೂ ಕೂಡ ಈಗ ಏನು ಮತ್ತಷ್ಟು ವೇಗವನ್ನ ಕೊಡೋದಕ್ಕೆ ಈಗ ಪೊಲೀಸ್ ಇಲಾಖೆ ಮತ್ತೆ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ನಗರದಲ್ಲಿ ಮಾದಕ ವಸ್ತುಗಳ ಒಂದು ಜಾಲ ಏನಿದೆ ಮಾರಾಟ ಮಾಡುವಂತ ಜಾಲ ಆ ಒಂದು ಜಾಲವನ್ನ ಬೆನ್ನತ್ತಿ ಸುಮಾರು ಕಳೆದ 5-6 ತಿಂಗಳ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದು ಏನು ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆ ಕೂಡ ಇದಾಗಿರೋದ್ರಿಂದ ಇನ್ನಷ್ಟು ವೇಗವಾಗಿ ಈ ಒಂದು ಕಾರ್ಯಾಚರಣೆ ಮಾಡಬೇಕು. ಮತ್ತೆ ನಗರಕ್ಕೆ ಡ್ರಗ್ಸ್ ಸಪ್ಲೈ ಮಾಡುವಂತ ಪೆಡ್ಲರ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಸಪ್ಲೈ ಮಾಡುವಂತ ಒಂದು ಚೈನ್ ಲಿಂಕ್ ಏನಿದೆ ಅಂಥವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕೂಡ ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಕೂಡ ದಾಖಲು ಮಾಡಿರೋದನ್ನ ನಾವು ನೋಡ್ಬೋದು. ಆದ್ರೆ ಈ ರೀತಿಯಾಗಿ ವ್ಯಾಪಕವಾಗಿ ನಗರಕ್ಕೆ ಬರ್ತಿರುವಂತಹ ಈ ಒಂದು ಡ್ರಗ್ಸ್ ಜಾಲವನ್ನ ಪತ್ತೆ ಮಾಡಬೇಕು ಮತ್ತೆ ಏನು ಕಾಲೇಜು ವಿದ್ಯಾರ್ಥಿಗಳು ಟೆಕ್ಕಿಗಳು ಮತ್ತೆ ಬೇರೆ ಬೇರೆ ವರ್ಗದ ಒಂದು ಜನರಿಗೆ ಈ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡಿ ದಾರಿ ತಪ್ಪಿಸುವಂತ ಕೆಲಸ ಏನ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಮತ್ತಷ್ಟು ಕಠಿಣ ಕ್ರಮಗಳನ್ನ ಕೂಡ ಕೈಗೊಳ್ಳೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಆದ್ರಿಂದ ಈಗ ಇಷ್ಟು ದಿನ ಪೆಡ್ಲರ್ ಮತ್ತೆ ಮಾರಾಟ ಮಾಡೋದ್ರು ಮತ್ತೆ ಸಾಗಣೆ ಮಾಡುವಂತವ್ರ ಮೇಲೆ ಕೇಸ್ ದಾಖಲಾಗ್ತಾ ಇತ್ತು. ಆದ್ರೆ ಇನ್ ಮುಂದೆ ಗ್ರಾಹಕರು ಯಾರಿದ್ರೆ ಅಂದ್ರೆ ಕೊಂಡ್ಕೊಳ್ಳೋರು ಇರ್ಬೋದು ಮತ್ತೆ ಸೇವನೆ ಮಾಡುವಂತವ್ರ ಮೇಲೂ ಕೂಡ ಒಂದು ಕೇಸ್ಗಳನ್ನ ದಾಖಲು ಮಾಡಿ ಅವ್ರಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಬಿಸಿ ಮುಟ್ಟಿಸೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಆಂಟಿ ಡ್ರಗ್ಸ್ ಏನೋ ಅಭಿಯಾನ ಇದೆ, ಅದರಲ್ಲಿ ನಾರ್ತ್ ಡಿವಿಷನ್ ವೆಸ್ಟ್ ಝೋನಲ್ಲಿ ತುಂಬ ಒಳ್ಳೆ ಕೆಲಸ ಆಗಿದೆ. ಇದರಲ್ಲಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಮತ್ತು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಎರಡೂ ಸೇರಿ ಅಂದಾಜು 20 ಕೋಟಿ ಅಂದಾಜು ಮತ್ತು ಅವರು ಹಿಡಿದಿದ್ದಾರೆ. ಅವರು ಬೇರೆ ಬೇರೆ ಟೈಪ್ಸ್ ಆಫ್ ಡ್ರಗ್ಸ್ ಇದರಲ್ಲಿ 4 kg 878 ಗ್ರಾಮ್ಸ್ MDMA ಮತ್ತು 3 kg 180 ಗ್ರಾಮ್ಸ್ MDMA ಯಶವಂತಪುರದಲ್ಲಿ ಬೇರೆ ಬೇರೆ ಹಂತದಲ್ಲಿ
ಮತ್ತು ನಂದಿನಿ ಲೇಔಟಲ್ಲಿ 5 kg 700 grams ಹೈಡ್ರೋ ಗಾಂಜಾ. ಒಟ್ಟು ಇದರಲ್ಲಿ 6 ಜನ ಆರೋಪಿಯವರು, 3 ಜನ ಲೋಕಲ್ಸ್ ಮತ್ತು 4 ಜನ ಲೋಕಲ್ಸ್ ಮತ್ತು 2 ಔಟ್ಸೈಡ್ ಹೊರಗಡೆ ರಾಜ್ಯದವರು. ಸದ್ಯ ಈಗಾಗಲೇ ನಗರದಲ್ಲಿ ಈ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿ ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಜಾಲಗಳನ್ನ ತಡೆಗಟ್ಟುವ ಸಲುವಾಗಿ ಪೊಲೀಸ್ ಇಲಾಖೆ ಸಾಕಷ್ಟು ಕಾರ್ಯವನ್ನು ಕೂಡ ಮಾಡ್ತಾ ಇರೋದು. ಪ್ರತಿ ವಿಭಾಗದಲ್ಲೂ ಕೂಡ ಏನು ಈಗಾಗಲೇ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಆಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಈ ಒಂದು ಪೆಡ್ಲರ್ಸ್ ಇದ್ದಾರೆ ಮತ್ತೆ ಎಲ್ಲೆಲ್ಲಿ ಮಾರಾಟಗಳನ್ನು ಮಾಡ್ತಿರೋದ್ರ ಬಗ್ಗೆ ಸಂಶಯಗಳು ವ್ಯಕ್ತವಾಗುತ್ತೆ. ಅಂತ ಕಡೆಗಳಲ್ಲಿ ಪೊಲೀಸರು ಕೂಡ ದಾಳಿಯನ್ನು ಮಾಡಿ ಅವುಗಳನ್ನ ಪತ್ತೆ ಮಾಡುತ್ತದೆ ಮತ್ತೆ ಡ್ರಗ್ಸ್ ಮಾರಾಟ ಜಾಲಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಆ ಒಂದು ಸಾಲಿಗೆ ಮುಂದೆ PG ಹಾಸ್ಟೆಲ್ಸ್ ಮತ್ತೆ ಬೇರೆ ಬೇರೆ ಒಂದು ಏನು ಉದ್ಯೋಗಸ್ಥರು ಮತ್ತೆ ವಿದ್ಯಾರ್ಥಿಗಳು ವಾಸವಿರುವಂಥ ಏರಿಯಾಗಳೇನಿದೆ ಅಂಥ ಕಡೆಗಳಲ್ಲಿ ಕೂಡ ನಿಗಾವನ್ನು ವಹಿಸೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಯಾಕಂದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಪೆಡ್ಲರ್ಸ್ ಏನಿದ್ರೆ ಅವರು ಏನು ವಿದ್ಯಾರ್ಥಿಗಳು ವಾಸವಾಗಿರೋದು ಮತ್ತೆ ಹಾಸ್ಟೆಲ್ PGಗಳಂಥ ಕಡೆಗಳಲ್ಲಿ ಕೂಡ ಮಾರಾಟ ಮಾಡ್ತಿರೋದ್ರ ಬಗ್ಗೆ ಸೂಚನೆ ಅಂದ್ರೆ ಒಂದು ರೀತಿ ಸಂಶಯಗಳು ವ್ಯಕ್ತವಾಗ್ತಿದೆ. ಅದರಿಂದ ಅಂಥ ಕಡೆಗಳಿಗೆ ತೆರಳಿ ಅಲ್ಲಿ ಕೂಡ ಒಂದು ಕಾನೂನಾತ್ಮಕವಾಗಿ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿಯಾಗಿ ದಿಢೀರ್ ದಾಳಿಯನ್ನ ಮಾಡಿ ಏನು ಗ್ರಾಹಕರ ರೀತಿಯಲ್ಲಿ ಯಾರು ಮಾದಕ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅಂತವ್ರಿಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನು ಕೂಡ ಪೊಲೀಸರು ಈಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಸದ್ಯ ನಗರದಲ್ಲಿ ಈ ಒಂದು ಜಾಲವನ್ನ ಏನು ಡ್ರಗ್ಸ್ ಜಾಲ ಏನಿದೆ ಅದನ್ನ ಕಡಿವಾಣ ಹಾಕೋದಕ್ಕೆ ಮತ್ತೆ ಈ ಒಂದು ಮಾರಾಟ ದಂಧೆಗಳಿಗೆ ಒಂದು ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನಗಳು ಕೂಡ ಪಡ್ತಾ ಇರೋದನ್ನ ನಾವು ನೋಡ್ಬೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.